ಸ್ನೇಹಿತರೆ ನಮಸ್ಕಾರ. ದಿನಕ್ಕೊಂದು ಕತೆಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಒಬ್ಬ ಕುರುಬ ಎಷ್ಟು ಬುದ್ಧಿವಂತ ಎನ್ನುವುದು ಈ ಕಥೆಯಿಂದ ನಿಮಗೆ ತಿಳಿಯುತ್ತದೆ. ಸ್ನೇಹಿತರೆ, ಕಥೆಯ ಹೆಸರು ಕುರುಬನ ಜಾನ್ಮೆ ಅಂತ. ಚಂದ್ರನಗರದ ಅರಸ ಚಂದ್ರಸೇನನ ಏಕೈಕ ಪುತ್ರಿ ಸುಮತಿ ತುಂಬಾ ಸುಂದರವಾಗಿರ್ತಾಳೆ, ಬುದ್ಧಿವಂತಳು ಕೂಡ ಆಗಿರ್ತಾಳೆ. ತನ್ನ ರೂಪ ಹಾಗೂ ಬುದ್ಧಿವಂತಿಕೆಯ ಬಗ್ಗೆ ಅವಳಿಗೆ ತುಂಬಾ ಹೆಮ್ಮೆ ಇರುತ್ತೆ. ಪ್ರೌಢಾವಸ್ಥೆಗೆ ಬಂದ ಮೇಲೆ ಅರಸ ಅವಳ ವಿವಾಹ ಮಾಡಲು ಬಯಸಿರ್ತಾನೆ. ಆದರೆ ರಾಜಕುಮಾರಿ, ಅಪ್ಪ, ನನಗಿಂತ ಬುದ್ಧಿವಂತನಾಗಿರುವ ಯುವಕನ ಜೊತೆ ಮಾತ್ರ ನಾನು ಮದುವೆಯಾಗುತ್ತೇನೆ ಎಂದು ಹೇಳ್ತಾಳೆ. ಆದರೆ ಅಂತಹ ಯುವಕನನ್ನು ಹುಡುಕುವುದು ಹೇಗೆ ಎಂದು ಅರಸನಿಗೆ ಚಿಂತೆಯಾಗಿತ್ತು. ಅದನ್ನು ನನಗೆ ಬಿಡಿ ಎಂದು ಹೇಳ್ತಾಳೆ ಸುಮತಿ. ಆಳುಗಳ ಸಹಾಯದಿಂದ ಅರಮನೆಯ ಒಂದು ದೊಡ್ಡ ಮರಕ್ಕೆ ಒಂದು ತೂಗುವ ಮಂಚವನ್ನು ಕಟ್ಟಿಸ್ತಾಳೆ. ಮರುದಿನ ಮುಂಜಾನೆ ಅರಸ ಮಗಳ ಆದೇಶದಂತೆ ತನ್ನ ರಾಜ್ಯದಲ್ಲಿ ಡಂಗೂರ ಸಾರಿಸ್ತಾರೆ. ಯಾರು ರಾಜಕುಮಾರಿಯನ್ನು ಹಾಕಿರುವ ಷರತ್ತುಗಳನ್ನು ಗೆಲ್ಲುವರೋ ಅವರು ರಾಜಕುಮಾರಿಯನ್ನು ವಿವಾಹವಾಗಬಹುದು ಎಂದು ರಾಜಕುಮಾರಿಯ ರೂಪ ಹಾಗೂ ಬುದ್ಧಿವಂತಿಕೆಯ ಖ್ಯಾತಿ ದೂರದವರೆಗೆ ಹರಡಿತ್ತು. ಹೀಗಾಗಿ ರಾಜಕುಮಾರಿಯನ್ನು ವರಿಸುವುದಕ್ಕಾಗಿ ದೂರದ ಊರುಗಳಿಂದ ರಾಜಕುಮಾರರು ಚಂದ್ರನಗರಕ್ಕೆ ಬಂದಿರ್ತಾರೆ. ರಾಜಕುಮಾರಿ ಮರಕ್ಕೆ ಕಟ್ಟಿದ ತೂಗುಮಂಚದ ಮೇಲೆ ಕುಳಿತುಕೊಂಡಿದ್ದಳು. ಯಾರು ಅವಳನ್ನು ಮುಟ್ಟದೆ ತೂಗುಮಂಚದಿಂದ ಕೆಳಗೆ ಇಳಿಸುವರೋ ಆ ಯುವಕನನ್ನು ನಾನು ಮದುವೆಯಾಗುವುದಾಗಿ ಅವಳು ಷರತ್ತು ಹಾಕಿರ್ತಾಳೆ. ಬಂದ ರಾಜಕುಮಾರೆಲ್ಲ ನಾನಾ ರೀತಿಯಿಂದ ಪ್ರಯತ್ನಿಸ್ತಾರೆ. ಆದರೆ ಯಾರಿಗೂ ಅವಳನ್ನು ತೂಗುಮಂಚದಿಂದ ಕೆಳಗಿಳಿಸಲು ಸಾಧ್ಯವಾಗಲಿಲ್ಲ. ಅವರೆಲ್ಲ ನಿರಾಶರಾಗಿ ಹೊರಟು ಹೋಗ್ತಾರೆ. ಹೀಗೆ ಒಂದೆರಡು ದಿನಗಳು. ಮೂರನೆಯ ದಿನ ಸಂಜೆ ಕುರಿ ಕಾಯುವನೊಬ್ಬ ಚಂದ್ರನಗರಕ್ಕೆ ಬರ್ತಾನೆ. ರಾಜಕುಮಾರಿಯ ಮದುವೆಯ ಸುದ್ದಿ ತಿಳಿದ ಅವನು ಅರಮನೆಯತ್ತ ಹೆಜ್ಜೆ ಹಾಕ್ತಾನೆ. ಅವನ ಜೊತೆಯಲ್ಲಿದ್ದ ಒಂದು ಕುರಿ ಹಾಗೂ ನಾಯಿ ಇರ್ತವೆ. ಅವನ್ನು ಕುರಿ ಹಾಗೂ ನಾಯಿಯನ್ನು ರಾಜಕುಮಾರಿ ಕುಳಿತ ಮರದ ಬಳಿಯಲ್ಲಿಯೇ ಇದ್ದ ಇನ್ನೊಂದು ಚಿಕ್ಕ ಮರಕ್ಕೆ ಸ್ವಲ್ಪ ಅಂತರದಲ್ಲಿ ಕಟ್ತಾನೆ. ಆಮೇಲೆ ತನ್ನ ಜೋಳಿಗೆಯಿಂದ ಸ್ವಲ್ಪ ಮಾಂಸವನ್ನು ತೆಗೆದು ಕುರಿಯ ಮುಂದೆ ಹಾಕ್ತಾನೆ. ಆಮೇಲೆ ಸ್ವಲ್ಪ ಹುಲ್ಲನ್ನು ತೆಗೆದು ನಾಯಿಯ ಮುಂದೆ ಹಾಕ್ತಾನೆ. ರಾಜಕುಮಾರಿಯು ತುಂಬಾ ಕುತೂಹಲದಿಂದ ಅದನ್ನು ನೋಡುತ್ತಿದ್ದಳು. ರಾಜಕುಮಾರಿಗೆ ಅವನ ಮೂರ್ಖತನವನ್ನು ಕಂಡು ತುಂಬಾನೇ ನಗೆ ಬರುತ್ತೆ. ಅವಳು, ಎಲ್ಲೋ ಮೂರ್ಖ, ಕುರಿ ಮಾಂಸವನ್ನು ನಾಯಿ ಹುಲ್ಲನ್ನು ತಿನ್ನುವುದೇ ಎಂದು ಕೇಳ್ತಾಳೆ. ಆದ್ರೆ ಆ ಕುರಿ ಕಾಯುವವನು ಅವಳು ಹೇಳಿದ್ದನ್ನು ಕೇಳಿಸಿಕೊಂಡಿಲ್ಲ ಎಂಬಂತೆ ವರ್ತಿಸ್ತಿರ್ತಾನೆ. ಆಗ ರಾಜಕುಮಾರಿಯು ಇನ್ನಷ್ಟು ಜೋರಾಗಿ, ಹುಲ್ಲನ್ನು ಕುರಿಯ ಎದುರುಗಡೆಗೆ, ಮಾಂಸವನ್ನು ನಾಯಿಯ ಎದುರಿಗೆ ಹಾಕು ಎಂದು ಹೇಳ್ತಾಳೆ. ಈಗಲೂ ಕೂಡ ಆ ಕುರುಬ ಅದು ತನಗೆ ಕೇಳಿಸಿಲ್ಲ ಎನ್ನುವಂತೆ ಇರ್ತಾನೆ. ಆಗ ರಾಜಕುಮಾರಿಗೆ ತುಂಬಾನೇ ಕೋಪ ಬಂದು, ನೀನೇನು ಕಿವುಡನೆ, ನಾನು ಹೇಳುತ್ತಿರುವುದು ನಿನಗೆ ಕೇಳಿಸುತ್ತಿಲ್ಲವೇ ಎಂದಳು. ಆಗಲೂ ಅವನು ಮೌನವಾಗಿಯೇ ಇದ್ದನು. ಆಗ ರಾಜಕುಮಾರಿಗೆ ತಡೆದುಕೊಳ್ಳಲಾಗಲಿಲ್ಲ. ಅವಳು ತೂಗುಮಂಚದಿಂದ ಕೆಳಗಿಳಿದು ಅವನ ಬಳಿಗೆ ಬಂದು ಅವನ ಕಿವಿಯ ಬಳಿ, ನಾನು ಅಷ್ಟೊತ್ತಿನಿಂದ ಕಿರಿಚುತ್ತಿದ್ದೇನೆ, ನಿನಗೆ ಕೇಳಿಸುತ್ತಿಲ್ಲವೇ ಎಂದು ಜೋರಾಗಿ ಹೇಳ್ತಾಳೆ. ಆಗ ಅವನು ಮುಗುಳ್ನಗುತ್ತಾ, ಕೇಳಿಸುತ್ತಿದೆ ಎಂದ. ರಾಜಕುಮಾರಿಯು ದಿಗ್ಭ್ರಮೆಯಾಗಿ ಅವನತ್ತ ನೋಡುತ್ತಾ ನಿಂತ್ಕೊಂಡ್ಬಿಡ್ತಾಳೆ. ತಟ್ಟನೆ ಅವಳಿಗೆ ತನ್ನ ತಪ್ಪಿನ ಅರಿವಾಯಿತು. ಮುಟ್ಟದೆ ಕುರಿ ಕಾಯುವವನು ಅವಳನ್ನು ತೂಗುಮಂಚದಿಂದ ಕೆಳಗೆ ಇಳಿಸಿದನು. ತನ್ನ ಷರತ್ತಿನಂತೆ ರಾಜಕುಮಾರಿಯು ಅವನ ಕೊರಳಿಗೆ ಮಾಲೆಯನ್ನ ಹಾಕ್ತಾಳೆ. ಹೀಗೆ ಇಬ್ಬರು ಮದುವೆಯಾಗಿ ಸುಖದಿಂದ ರಾಜ್ಯಭಾರ ಮಾಡಿ ನೆಮ್ಮದಿಯಿಂದ ಜೀವನನ ನಡೆಸ್ತಾರೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕತೆ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇನ್ನೂ ಇಂಥ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.